ಹಾಟಲ್ ಕನ್ನಡ ಇರುತ್ತೆ. ಅದು ಅದು ಪಾಂಡಿಚೇರಿ ಇದೆ ಅಂದು. ಕನಕನ ಕಿಂಡಲಿ ವನಕ್ಕೆ ಓಪವ This is the reality of Belfast. ನಮಸ್ಕಾರ guys. So ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ವರ್ಷನ ಕರ್ಕೊಂಡು ಕೋಸ್ಟಲ್ ರೋಡ್. ವರ್ಷ ದಿವ್ಯನ್ ತಂಗಿ. ದಿವ್ಯ ಗೊತ್ತಲ್ಲ? ದಿವ್ಯ ಹಾಯ್ ದಿವ್ಯ ಇನ್ನೊಂದ್ಸಲ. ನಮಸ್ಕಾರ. ಅವಳ ತೋರಿಸು ಸ್ವಲ್ಪ ನಾವಿಬ್ಬರೇ Hi guys, my name is Varsha. Yes, Varsha all the way from India. ನಮ್ಮ ನಾರ್ದರ್ನ್ ಐರ್ಲೆಂಡ್ ಬ್ಯೂಟಿ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಬಟ್ ಏನಂದ್ರೆ ಮಳೆ ಇದೆ ಇವತ್ತು ಫುಲ್ಲು. I think Varsha will like it. But Kannada it's okay. ಕನ್ನಡ ಸಾಂಗ್ ವೈಬ್ ಮಾಡ್ತಾ ಇದ್ವಿ ಬಟ್ ಕಾಪಿ ರೈಟ್ಸ್ ಆಗ್ಬಿಡುತ್ತಲ್ಲ ಅಂತ ನಮ್ಮ ಒಬ್ರು ಗೈಡ್ ಇದ್ದಾರೆ. ಹೌದು, ಅವರು ಗೈಡ್ ಅಲ್ಲ ಪಾಪ, ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅಂತ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ತೋರಿಸ್ತೀನಿ ಅವ್ರು ಯಾರು ಅಂತ. ಇವಾಗ ನಾವ್ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವೋ ಅದೆಲ್ಲ ಎಲ್ಲ ನಾನೇ ಕ್ಯಾಪ್ಚರ್ ಮಾಡೋದು. ಮೇಡಮ್ ಮಾತಾಡಲ್ಲ. ಇವಾಗ ಕಟ್ ಮಾಡಿದ್ರೆ ಅವಾಗ ಬಕ್ 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 ಅಂತಾನೆ ಇರ್ತಾರೆ ಅಷ್ಟೇ. ನೀನ್ ಹಳೆ ವ್ಲಾಗ್ಸ್ ಅಲ್ಲಿ ನೋಡಿದ್ರೆ ಎಲ್ಲ ನನಗ್ ಬೈತಾರೆ. ಪಲ್ಲವಿ ವ್ಲಾಗ, ಪಲ್ಲವಿ ಚಾನಲ್ ಅಥವಾ ನಿಮ್ ಚಾನಲ್ ಅಂತ. ದಿವ್ಯನ್ ಚಾನಲ್ ಅಲ್ಲ, ನಂದೇ ಚಾನಲ್. ಏನಿಲ್ಲ, ಪರವಾಗಿಲ್ಲ, ಮಾತಾಡಿ, ಯಾರೇನ್ ಅನ್ಕೊಳ್ಳೋಣ. ಫಸ್ಟ್ ಟೆಲ್ us how UK is, like what did you like the most? UK is really nice. Belfast is also nice, but the weather is a little bad. But I like London better because my friends were there and it was very fun. Here also it's nice, but yeah, it's a little cold. My sister keeps laughing half of the time. She just talks nothing. Exactly. So you guys are good content Varsha is giving, and look at this Divya. Yes, sister, ನನಗಂತ ಅರ್ಥ ಆಗಲ್ಲ ಗೈಸ್. ಇಬ್ರು ಡೆಡ್ ಆಪೋಸಿಟ್. ಡೆಡ್ ಆಪೋಸಿಟ್ ಅಂದ್ರೆ ಇದು ವೇಸ್ಟ್. ಅದು ಬೆಸ್ಟ್. ಆ ತರ ನಾನು ಹೇಳ್ತಾ ಇರೋದು. ಕಾಂಟ್ರಾಸ್ಟ್ ಅಂದ್ರೆ ಒಂದು ಅರ್ಥ ಬೇಕಲ್ಲ ಬ್ರೋ, ನಾನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ. ಸೊ ಇವಾಗ ನಿಮ್ಗೆಲ್ಲ ಐಡಿಯಾ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ನೋಡೋಣ ಏನೇನು ನೋಡ್ತೀವಿ ಅಂತ. ಅಶೋ ಬಾಯ್. ಇದು ಫಸ್ಟ್ ಸ್ಟಾಪ್ ಏನು, ರೋಪ್ ಬ್ರಿಡ್ಜ್. ఏంటి ఇది ఇలా హోల్డ్ చేయాలి, ఇది వెళ్తుంది, నా కై ఫ్రీజ్ అవుతుంది. ಸಾರಿ ಮೇಟ್ಸ್. ಇದು ಕ್ಯಾರಿಕರೆಡ್ ಇದೆ ಪ್ಲೇಸ್ಗೆ ಇವಾಗ ಬಂದಿದ್ದೀವಿ. ಬಟ್ ಫುಲ್ಲು ಮಳೆ ಚಳಿ ಎಲ್ಲ ಇದೆ, ವರ್ಸ್ಟ್ ವೆದರು. ಬಟ್ ಏನು ಮಾಡೋಕ್ಕಾಗಲ್ಲ. ದಿಸ್ ಈಸ್ ದ ರಿಯಾಲಿಟಿ ಆಫ್ ಬೆಲ್ಫಾಸ್ಟ್. ವಾಟ್ ಡು ಯು ಥಿಂಕ್? ಬಟ್ ಗೈಸ್ ಇವ್ರು ಇಂಡಿಯನ್ಸು, ಸುಮ್ಮನೆ ಹಂಗೆ ರಿಯಾಲಿಟಿ ಏನು ಮಾಡೋಕ್ಕಾಗಲ್ಲ. ಸೊ ವಾರ್ಮ್ ಅಪ್ ಆಗ್ಬೋದು. ನೋಡಿ ಗೈಸ್, ಜಾಕೆಟ್ ಎಲ್ಲ ಇಲ್ಲಿದೆ ಪಾಪ. ಬಟ್ ಇಟ್ಸ್ ಓಕೆ, ಒನ್ ಫಾರ್ ದ memory. Trying to be a heroine. You can be Varsha. You don't even have to try. My shot is done, and then I'm warming myself up so that I don't freeze to death. Yes, so that you don't even fall sick because you need to fly back to India. ಎಲ್ಲ ಟಿಕೆಟ್ಸ್ ಹಾಕಿದ್ದಾರೆ ಗೈಸ್. ಕನಕನ ಕಿಂಡಿಯಲ್ಲಿ ಏನ್ ಕಾಣಿಸ್ತಾ ಇದೆ? ಕನಕನ ಕಿಂಡಲಿ ವನಕ್ಕೆ ಓಬವ್ವ. ವಾ, ಕಿಂಡಿಯಲ್ಲಿ ವನಕ್ಕೆ ಓಬವ್ವ ಅಲ್ಲಿ ತೇಲಿಕೊಂಡು ಹೋಗುತ್ತಾ ಇದ್ದಾಳೆ. ಅದೇ ನಮ್ಮ ಕತೆ ಬರ್ದಿರೋರು ದಿವ್ಯಾ ಮಂಜುನಾಥ್. ಈಗ ಕಿಂಡಿ ಒಳಗಡೆ ನೋಡಿ 1 ಪೌಂಡ್ ಹಾಕಿ. ಅದು ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ, ಮಳೆ ಅಷ್ಟಿಲ್ಲ. ಬಟ್ ವ್ಯೂ ನೋಡಿ ಸಖತ್ತಾಗಿದೆ. ಮುಂಚೂರು ಆ ಕಡೆ ಹೋದ್ರೆ ಅಲ್ಲಿ ರೋಪ್ ಇದೆ, ಆ ರೋಪ್ ಮೇಲೆ ನಡೆಯೋದೆ ರೋಪ್ ಬ್ರಿಡ್ಜ್. ಫೋಟೋ ತಗೋತಿದ್ದಾರೆ. ಸೊ ಇದು ರೋಪ್ ಬ್ರಿಡ್ಜ್ ಹೋಗೋ ದಾರಿದು ಎಂಟ್ರೆನ್ಸು ಗೈಸ್. ಇಲ್ಲಿದ್ದಾರೆ. Actually do not stop on the bridge ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಫೋಟೋಸ್ ತಗೋತಾರೆ. How was the rope bridge? How was your experience? It's really cold. ನೋಡ್ತಾ ಇದ್ದೀರಾ, ನಮ್ಮ ಮುಖ ಎಲ್ಲ ರೆಡ್ ಆಗೋಗಿದ್ದೀವಿ. ಬ್ಲಶ್ ಅಲ್ಲ ಇದು, ನಿಜವಾಗ್ಲೂ ನಾವು ಮೇಕಪ್ ಹಾಕಲ್ಲ, ಬ್ಲಶ್ ಅಂತೆ.
ಆನೆಸ್ಟ್ಲಿ ನಾನು ಏನೂ ಹಾಕಿಲ್ಲ ಗೈಸ್ ನೋಡಿ. ಅಲ್ಲೊಂದು ಲಿಪ್ಸ್ಟಿಕ್ ಕೂಡ ನ್ಯಾಚುರಲ್ ಬ್ಯೂಟಿ. ಲಿಪ್ಸ್ಟಿಕ್ ಕೂಡ ಹಾಕಿಲ್ಲ. ಲಿಪ್ಸ್ಟಿಕ್ ಹಾಕಿರೋದು ಹೋಗ್ಬಿಟ್ಟಿದ್ದೆ ಆಕ್ಚುಲಿ ಟು ಬಿ ಆನೆಸ್ಟ್. ಬಟ್ ಟು ಬಿ ಆನೆಸ್ಟ್ ನಿಂಗೆ ಲೊಕೇಶನ್ ಇಷ್ಟ ಆಯ್ತಾ? ಎಸ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ. ಆಲ್ ಆಫ್ ಯು ಹ್ಯಾವ್ ಟು ಕಮ್ ಹಿಯರ್ ಒನ್ಸ್. ಚಳಿ ತಡ್ಕೊಂಡ್ರೆ ಯಾವಾಗಾದ್ರೂ ಬನ್ನಿ, ಚಳಿ ತಡಿಯೋಲ್ಲ ಅಂದ್ರೆ ಸಮ್ಮರ್ ಟೈಮಲ್ಲಿ ಬನ್ನಿ. ಹೌದು, ಸಮ್ಮರ್ ಟೈಮಲ್ಲಿ ಆಕ್ಚುಲಿ ಇದು ಚೆನ್ನಾಗಿದೆ. ಯಾಕಂದ್ರೆ ಇದು ಗಾಳಿ ಬಂದಾಗೆಲ್ಲ ಚಳಿ ಇಲ್ಲ, ಗಾಳಿ ಬೀಸಿದಾಗ ಚಳಿ ಆಗುತ್ತೆ. ಎಸ್. ಸೊ ಇಫ್ ಯು ಕ್ಯಾನ್ ಮ್ಯಾನೇಜ್ ದೆನ್ ಯೆಸ್, ನೈಸ್. Next we'll go to another spot, but before that let's stop for lunch. ಹೊಟ್ಟೆ ತುಂಬಿಸ್ಕೊಂಡು ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ. ಜಸ್ಟ್ ಊಟ ಬಂದಿದ್ದೀವಿ. ಇದು ಚಿಲ್ಲಿ ಚಿಕನ್ನು, ಅದು ಚಿಲ್ಲಿ ಚಿಕನ್. ಅದು ಮಾಡ್ತಾ ಇದ್ದಾಳೆ. ಏನಂತೆ ಬ್ರೋ? ಅಕ್ಕ ಪಾಪ ತಂಗಿನ ವ್ಯೂ ಅನ್ಕೊಂಡು ಕರ್ಕೊಂಡ್ಬಂದ್ರೆ ಅವಳು ಪಾಪ ಪಾಂಡಿಚೇರಿ ಚೆನ್ನಾಗಿದೆ ಅಂದು ಹೇಳಿದ್ ನಿಜಾನೇ. ಪಾಂಡಿಚೇರಿನೇ ಇನ್ನ ಚೆನ್ನಾಗಿದೆ. ನೋಡಿ ವರ್ಷ ಫುಲ್ಲು ನಿದ್ದೆ ಮಾಡ್ತಾ ಇದ್ದಾಳೆ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಪಾಪ ವರ್ಷನಿಗೆ. ಸ್ಟಾರ್ಟಿಂಗು ಫುಲ್ ಎಂಥ್ಯೂಸಿಯಾಸ್ಟಿಕ್ ಆಗಿದ್ದು ಪಾಪ. ಇವಾಗ ನೋಡಿ ದಿವ್ಯಾ ಅದಕ್ಕೆ ನಿದ್ರೆ ಪುರ್ಕಿ ಅಂತಾಳೆ ಅವ್ರ ತಂಗಿನ. ಎಷ್ಟು ಕ್ಯೂಟ್ ಆಗಿ ಜೈಂಟ್ಸ್ ಕಾಸ್ವೇ ಇದು ನೆಕ್ಸ್ಟ್ ಸ್ಟಾಪ್. ಮಳೆ ಮಳೆ ಮಳೆ. ವರ್ಷ ಹೆಂಗಿದೆ ವರ್ಷದ ಜಾಗ? This is my beautiful scarf look. ಈ ಸೈಡ್ Any way you want. ಬೆಚ್ಚಿಗೆ ಮಾಡ್ಕೊಳಕ್ಕೆ It's okay. And then you just zip it up. Yes, very good. Thanks for the hack, Varsha. Yes. Next time ಯಾರನ್ನ ಇಂಡಿಯಾದಿಂದ ಬರೋರು ಇಂತೆಲ್ಲ ಮಾಡಿ. ಇದು ಕಾಶ್ಮೀರಲ್ಲಿ ಸಿಗುತ್ತಲ್ಲ, ಇನ್ನೂ ಚೆನ್ನಾಗಿ ಗೈಸ್ ಇವೆಲ್ಲ. ಸುಮ್ಮನೆ ದಿವ್ಯನ್ಗೆ ಹೇಳು ಕಾಶ್ಮೀರ್ಗೆ ಹೋಗಿ ತಗೊಂಬರ್ಕಿಸಲ್ಲ. ದಿವ್ಯಾ ಶೂಸ್ ಹ್ಯಾಂಡ್ ಮಾಡ್ತಿದ್ಯಾ? ನಾವು 3 ಜನ ಸೆಲ್ಫಿ ತಗೊಳ್ಳೋಣ ಬನ್ನಿ. ನಮ್ಮ ಮೂವೀಸ್ಗೆ ಅವ್ರು ಏನೋ ಹೇಳ್ತಾ ಇದಾರೆ. ಯಾಕೆ ವರ್ಷ ಸಾಕೈತಾ? ಟಯರ್ಡ್ ಆಯಿಂದಿ ನಾಕು. ಅಯ್ಯೋ ಪರವಾಗಿಲ್ಲ. ಕನ್ಫ್ಯೂಸ್ ಆಗ್ಬಿಡ್ತಾರೆ. ಕನ್ನಡದವರು ಆಲ್ ಇನ್ ಒನ್, ಎಲ್ಲಾ ಲ್ಯಾಂಗ್ವೇಜ್ ಗೊತ್ತಿರುತ್ತೆ, ಆದ್ರೆ ಹಾರ್ಟ್ ಅಲ್ಲಿ ಕನ್ನಡ ಇರುತ್ತೆ. ಅದು ಅರ್ಥ ಆಯ್ತು ಅನ್ಸುತ್ತೆ. ಒಂದಲ್ಲ ಇವಾಗ ವೆರಿ ಗುಡ್. ನೀನ್ ಯಾರ ಫ್ಯಾನು? ಅಪ್ಪು ಅಪ್ಪು ಅಪ್ಪು. ವೆರಿ ಗುಡ್. ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಅಸ್ ಕನ್ನಡಿಗಾಸ್. ಅವಳು ಇದ್ದಾಳೆ. ದಿವ್ಯಾ ಏನಾರ ಅನ್ನೋ. ನಾನು ಅದಕ್ಕೆ ಬೇರೆ ಭಾಷೆನೇ ಮಾತಾಡಲ್ಲ, ಇಲ್ಲಿ ಜನಕ್ಕೆ ಕನ್ನಡದಲ್ಲಿ ಆರ್ಡರ್ ಮಾಡಿದ್ರೆ ಅರ್ಥ ಆಗಲ್ಲ ಅಂತ ನಾನು ಆಚೆ ತಿನ್ನೋದೇ ಇಲ್ಲ. ನಗು ಬರ್ಲಿಲ್ವಾ? ಓ ಮೈ ಗಾಡ್ ದಿವ್ಯಾ, ಇದ್ರ ಭಕ್ತಿ ನೋಡಿದೀರಾ ಗೈಸ್? ನೋಡಿದೀರಾ? ಇಲ್ಲ ನೋಡಿ. ದಿವ್ಯಾ ಟ್ರೈ ಮಾಡು ಬೇಗ. ಲಿವಿಂಗ್ ಬ್ರೀದಿಂಗ್ ಎಕ್ಸಾಂಪಲ್ ದಿವ್ಯಾ. ಆಕ್ಚುಲಿ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.